ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಿಲ್ಕ್ ಶೇಕಿನ ಪ್ರೀಮಿಕ್ಸ್ ಮಾಡ್ಕೊಳ್ಳೋಣ. ಇದರಿಂದ ಐಸ್ ಕ್ರೀಮ್ ಮತ್ತು ಕುಲ್ಫಿ ಮತ್ತು ಮಿಲ್ಕ್ ಶೇಕ್ ಮಾಡ್ಕೋಬಹುದು. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಬಾದಾಮ್, ಅರ್ಧ ಕಪ್ ಗೋಡಂಬಿ, 1/4 ಕಪ್ ಮಸ್ಕ್ ಮೆಲನ್, 1/4 ಕಪ್ ಪಿಸ್ತಾ, 1/4 ಕಪ್ ಡ್ರೈ ರೋಸ್ ಪೆಟಲ್ಸ್, ಅರ್ಧ ಕಪ್ ಕಲ್ಸಕ್ರೆ, 1 ಕಪ್ ಕಸ್ಟರ್ಡ್ ಪೌಡರ್ ಹಾಕ್ರಿ. ಕಸ್ಟರ್ಡ್ ಪೌಡರ್ ವನಿಲಾ ಫ್ಲೇವರ್ ಇರೋದು. ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ರಿ. ಇದನ್ನ 1 ರಿಂದ 1.5 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬಹುದು. ಮಿಲ್ಕ್ ಶೇಕ್ ಮಾಡಲಿಕ್ಕೆ 4 ಟೇಬಲ್ ಸ್ಪೂನ್ ಪ್ರೀಮಿಕ್ಸ್ ಪೌಡರ್ ತಕ್ಕೊಳ್ರಿ. ಒಂದು ಕಡಾಯಿಗೆ ಅರ್ಧ ಲೀಟರ್ ಹಾಲು ಹಾಕ್ರಿ. ತಳ ಹಿಡಿಲಿಲ್ಲಂಗ ಇದನ್ನ ಕುದಿಸ್ಕೊಳ್ರಿ. ಬೌಲಲ್ಲಿರೋ ಪೌಡರ್ಗೆ ತಣ್ಣನೆ ಹಾಲು ಹಾಕೊಂಡು ಗಂಟಿಲ್ದಂಗೆ ಕಲಿಸ್ಕೊಳ್ರಿ. ಹಾಲು ಕುದಿಯಕತ್ತ ತಕ್ಷಣ ಕಲಿಸ್ಕೊಂಡಂತಹ ಮಿಕ್ಸರ್ ಅನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ರಿ. 2 ರಿಂದ 3 ನಿಮಿಷ ಇದು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ತಣ್ಣಗಾಗಲು ಫ್ರಿಜ್ಜಲ್ಲಿ ಇಡಿ. ಈ ಬೇಸಿಗೆಗೆ ಥಂಡ ಆದಂತಹ ಮಿಲ್ಕ್ ಶೇಕ್ ತಯಾರಾಗಿದ್ರಿ. ಡ್ರೈ ಫ್ರೂಟ್ಸ್ ಮತ್ತು ರೋಸ್ ಪೆಟಲ್ನಿಂದ ಇದನ್ನ ಗಾರ್ನಿಶ್ ಮಾಡ್ರಿ. ಥಂಡ ಕೂಲ್ ಆದಂತಹ ಮಿಲ್ಕ್ ಶೇಕ್ ತಯಾರಾಗಿದೆ. ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.